ಎಲ್ಲರಿಗೂ ನಮಸ್ತೆ. ಕೂರ್ಗ್ ಟ್ರೀಟ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಚೀಸಿ ಚಿಕನ್ ಬ್ರೆಸ್ಟ್ ರೆಸಿಪಿನ ಇಲ್ಲಿ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಈಸಿನೂ ಕೂಡ. ಇಲ್ಲಿ ನಾನು ತೊಗೊಂಡಿರೋದು 500 ಗ್ರಾಮ್ಸ್ ಚಿಕನ್ ಬ್ರೆಸ್ಟ್. ಇದನ್ನ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ಳಿ, ಸಣ್ಣ ಸಣ್ಣದಾಗಿ. ಇದು ನನ್ನ ಹೊಸ ಚಾನಲ್, ಕುಕ್ಕಿಂಗ್ ಆ್ಯಂಡ್ ಬೇಕಿಂಗ್ ಚಾನಲ್. ನಾನು ಇಲ್ಲಿ ನಿಮಗೆ ಡಿಫ್ರೆಂಟ್ ರೆಸಿಪೀಸ್ ಆಗಿ ಈಸಿ ಇರೋಂಥ ರೆಸಿಪೀಸನ್ನ ಶೋ ಮಾಡ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಈಗ ಬೌಲಿಗೆ ಎಲ್ಲನೂ ನಾನು ಶಿಫ್ಟ್ ಮಾಡ್ಕೊಂಡಿದ್ದೀನಿ ಚಿಕನ್ನ. ಇದಕ್ಕೆ ಸ್ವಲ್ಪ ಉಪ್ಪು ಟೇಸ್ಟಿಗೆ, ಹಾಗೆ ಪೆಪ್ಪರ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ, ಪೆಪ್ಪರ್ ಪೌಡರ್. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೋಬೋದು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿನ ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇದ್ರ ಜೊತೆಗೆ 3 ಮೊಟ್ಟೆ ಕೂಡ ಸೇರಿಸಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ, ಬೇಕಾದರೆ ಪಾರ್ಸ್ಲಿ ಲೀವ್ಸ್ನೂ ಕೂಡ ಆ್ಯಡ್ ಮಾಡ್ಬೋದು. ನಾನು ಇಲ್ಲಿ ಕೊತ್ತಂಬರಿ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ನಾನು 60 ಗ್ರಾಮ್ಸ್ ಮಯೋನೈಸ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ರೆಸಿಪಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಇಲ್ಲ ಲೈಟ್ ಡಿನ್ನರ್ಗೂ ನೀವು ಇದನ್ನ ನೈಟ್ ಡಿನ್ನರ್ಗೆ ಸರ್ವ್ ಮಾಡ್ಕೋಬೋದು. ತುಂಬಾ ಟೇಸ್ಟಿ ಹಾಗೆ ಲೈಟ್ ಆಗಿರುತ್ತೆ ಫುಡ್ಡು. ತುಂಬ ಹೆವಿ ಅನಿಸೋದಿಲ್ಲ. ಹಾಗೆ ಇದಕ್ಕೆ ಸ್ವಲ್ಪ 100 ಗ್ರಾಮ್ಸ್ ಚೀಸ್ನೂ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಚೀಸಲ್ಲಿ ನಾನು ಮೊಸರಲ್ಲ ಚೀಸ್ ತೊಗೊಂಡಿದ್ದೀನಿ. ನೀವು ಇನ್ನೊಂದು ಕಿರಿ ಚೀಸ್ನೂ ಯೂಸ್ ಮಾಡ್ಬೋದು. ಗ್ರೇಟ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಅದರ ಜೊತೆಗೆ 60 ಗ್ರಾಮ್ಸ್ ಫ್ಲೋರ್, ನಾನಿಲ್ಲಿ ಮೈದಾ ಯೂಸ್ ಮಾಡಿದ್ದೀನಿ. ರೈಸ್ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 to 15 ಮಿನಿಟ್ಸ್ ಮ್ಯಾರಿನೇಟ್ ಆಗಲಿ. ಈಗ ಪ್ಯಾನ್ನ ಇಟ್ಕೊಳ್ಳೋಣ. ಹೀಟಾದ ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕಿ ಇದಕ್ಕೆ ಮ್ಯಾರಿನೇಟ್ ಮಾಡಿರೋಂಥ ಚಿಕನ್ನ ಕೂಡ ಹಾಕ್ತಾಯಿದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಹಾಕೋಬೋದು. ನಾನಿಲ್ಲಿ ಕಟ್ಲೆಟ್ ಟೈಪ್ ಮಾಡ್ತಾಯಿದ್ದೀನಿ. ಇದು ಬೋತ್ ಸೈಡ್ 4 to 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆದರೆ ಸಾಕು. ಇದರ ಮೇಲೆ ಸ್ವಲ್ಪ ಆಯಿಲ್. ಎರಡು ಕಡೆನೂ ಚೆನ್ನಾಗಿ ಫ್ರೈ ಆಗಲಿ. ಇದನ್ನ ನಾನು ಕುಕ್ಕುಂಬರ್ ಮಯೋನೈಸ್ ಜೊತೆ ನಾನು ಸರ್ವ್ ಮಾಡ್ಕೊತಾಯಿದ್ದೀನಿ. ಚೀಸಿ ಚಿಕನ್ ಬ್ರೆಸ್ಟ್ ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಈಸಿ ಕೂಡ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಟ್ರೈ ಮಾಡಿ. ಹಾಗೆ ನನ್ನ ಹೊಸ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆದಷ್ಟು. ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ರೆಡಿಯಾಗಿದೆ. ಇದನ್ನ ನಾನೀಗ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೋತಿದ್ದೀನಿ. ಚೀಸಿ ಚಿಕನ್ ಬ್ರೆಸ್ಟ್ ರೆಸಿಪಿ ರೆಡಿಯಾಗಿದೆ.